ಯಾರಪ್ಪ ನೀವು? ನಾವ್ರಿ ನೋಡ್ರ ಇವರು ನಮ್ ಗುರುಗಳು. ಹಾ. ನಾನ್ ಇವ್ರ ಶಿಷ್ಯ ರೀ. ಹಾ. ಈ ಕುರ್ಚಿ ನಂದರಿ. ನೀವು ಇವರು ನಿಮ್ ಗುರುಗಳು. ಹಾ ರೀ. ನೀವು ಇವ್ರ ಶಿಷ್ಯ. ಹೌದ್ರಿ. ಕುರ್ಚಿ ನಿಮ್ದು. ನಮ್ದರಿ. ಏ ಗುರುಗಳ ನಾನು ನಿನ್ನ ಗುರುಗಳು. ಹೌದ್ರಿ. ನೀ ಏನದಿಯಲ್ಲ ನನ್ನ ಶಿಷ್ಯ. ಹೌದ್ರಿ. ಈ ಕುರ್ಚಿಯ ಬಗ್ಗೆ ಕೇಳಿದ್ರೇನ ಅವ್ರ? ಇಲ್ಲ. ಹಾ ಈ ರೀ. ಕುರ್ಚಿಯ ಬಗ್ಗೆ ಹೇಳಕ್ ಹೋಗ್ಬೇಡ, ನನಗ ಭಯಂಕರ ಸಿಟ್ಟು ಬರ್ತೈತಿ. ಆಯ್ತು ಗುರುಗಳ, ಇನ್ಮ್ಯಾಗ ಹೇಳಲ್ರಿ. ನೀವ್ಯಾರು ಊರಿಗೆ ಹೊಸ ಹುಡ್ಕಂಡ ಹಾಕಿರಿ? ಸಾಹೇಬ್ರ ಇವರು ನಮ್ ಗುರುಗಳು. ನಾನು ಇವ್ರ ಶಿಷ್ಯ. ಈ ಕುರ್ಚಿ ಬಗ್ಗೆ ಕೇಳ್ಬೇಡ್ರಿ, ಸಿಟ್ಟು ಬರ್ತೈತಿ ಅವ್ರಿಗೆ. ಕುರ್ಚಿ ಬಗ್ಗೆ ಬರ್ದ? ಸಿಟ್ಟು ಬರ್ತೈತ್ರಿ. ಹೌದಾ? ಹಾ ಯಾ, ಗುರುಗಳ. ನನ್ನ ಶಿಷ್ಯ ನೀನ್ ಹೌದು, ಹಾ ನಿನ್ನ ಗುರುನ ಹೌದು. ಹೌದು. ಈ ಕುರ್ಚಿಯ ಬಗ್ಗೆ ಕೇಳ್ಬೇಡಿ, ಅವ್ರಿಗೆ ಸಿಟ್ಟು ಬರ್ತೈತಿ. ಇದನ್ನ ಯಾಕೆ ಹೇಳ್ಬೇಕಾಗಿತ್ತು? ಓ ಅದನ್ನ ಹೇಳ್ಬಾರ್ದೇನ್ರಿ? ಅದನ್ನ ಹೇಳಬೇಡ, ನನಗ ಭಯಂಕರ ಸಿಟ್ಟು ಬರ್ತೈತಿ. ಆಯ್ತು ಗುರುಗಳು, ಇನ್ನೊಮ್ಮೆ ಯಾರ ಕೇಳಿದ್ರೆ ನಾನು ಹೇಳಲ್ಲ. ಓ ಯಾರು ನೀವು ಊರಿಗೆ ಹೊಸ ಹುಡ್ಕಂಡ ಆಗಿರಲ್ಲ? ಸಾಹೇಬ್ರ ಇವರು ನಮ್ ಗುರುಗಳು, ನಾನು ಇವ್ರ ಶಿಷ್ಯ. ಈ ಕುರ್ಚಿ ಬಗ್ಗೆ ಕೇಳ್ಬೇಡ್ರಿ, ಭಾಳ ಸಿಟ್ಟು ಬರ್ತೈತೆ ರೀ, ಸಿಕ್ಕಾಬಿಟ್ಟು ಸಿಟ್ಟು ಬರ್ತೈತಿ. ಹಾ ರೀ. ಕುರ್ಚಿ ಬಗ್ಗೆ ಕೇಳಬಾರ್ದತ್ತ ಸಿಟ್ಟು ಬರ್ತೈತೆ. ನಮಗೂ ಸಿಟ್ಟು ಬರ್ತೈತೆ ಕುರ್ಚಿ ಬಗ್ಗೆ. ಏ ಶಿಷ್ಯ, ಗುರುಗಳ ನಿನಗೆ ಎಷ್ಟು ಸಲ ಹೇಳಿ ನಾನು, ಬಂದವ್ರ ಮುಂದೆ ಈ ಕುರ್ಚಿಯ ಸುದ್ದಿ ಹೇಳ್ಬೇಡ ಅಂತ. ಈ ಕುರ್ಚಿಯ ಸುದ್ದಿ ಹೇಳಿದ್ರೆ ನನಗೆ ಭಯಂಕರ ಸಿಟ್ಟು ಬರ್ತಿತ್ತು. ಅದಕ್ಕದ ಒಂದು ಕೆಲಸ ಮಾಡು, ಈ ಕುರ್ಚಿ ನೀ ಇಟ್ಕೋ, ನಾ ಹೋಗಿ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಡ್ತೀನಪ್ಪ. ನಿನ್ನ ಕುರ್ಚಿಯ ಸುದ್ದಿನೇ ಬೇಡ ನನಗೆ. ನಾ ಬರ್ತೇನಪ್ಪ, ಹಿಮಾಲಯಕ್ಕೆ ಹೋಗ್ಬಿಡ್ತೇನೆ. ಗುರುಗಳ ಬರ್ರಿ, ಕುರ್ಚಿ ಕುಂದ್ರ ಬರ್ರಿ. ಬ್ಯಾಡು, ನೀನೇ ಇಟ್ಕೊಡ್ರು ಕುರ್ಚಿನ, ನಂಗೆ ಬೇಡಪ್ಪ. ಬರ್ರಿ ಗುರುಗಳ. ಬೇಡ, ನೀನೇ ಇಟ್ಕೋ ಕುರ್ಚಿ. ಗುರುಗಳ ನೀನೇ ಇಟ್ಕೋ ಕುರ್ಚಿ. ಬರ್ರಿ ಗುರುಗಳ, ಕುರ್ಚಿ ಕುರ್ಚಿ ನೀನೇ ಇಟ್ಕೊಂಡು ಇಟ್ಕೊಂಡು ಕುರ್ಚಿ ಗುರುಗಳ. ಕುರ್ಚಿ ಇಟ್ಕೊ, ನೀನೇ ಇಟ್ಕೋ.